ನಮಸ್ಕಾರ. SR ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ಇತ್ತೀಚೆಗೆ ವಿಜಯನಗರ ಜಿಲ್ಲೆ ಹೂವಿನಡಗಲಿಯಲ್ಲಿ ಬಣಜಿಗ ಮಹಿಳಾ ಘಟಕ, ಕದಳಿ ವೇದಿಕೆ ಮತ್ತು ನವ್ಯ ಚಾರಿಟಬಲ್ ಟ್ರಸ್ಟ್ ಸಹಯೋಗದೊಂದಿಗೆ ಅಕ್ಕಮಹಾದೇವಿ ಜಯಂತಿಯನ್ನ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ತಾಲೂಕು ವೀರಶೈವ ಸಮಾಜದ ಅಧ್ಯಕ್ಷರಾದ ಉಮೇಶ್ ಮುಂಡವಾಡ ಮಾತನಾಡಿ, ಅಕ್ಕಮಹಾದೇವಿ ಕನ್ನಡದ ಮೊದಲ ಕವಿಯಿತ್ರಿ. ಸುಮಾರು 430ಕ್ಕೂ ಹೆಚ್ಚು ವಚನಗಳನ್ನು ರಚಿಸಿ ಸ್ತ್ರೀ ಸಾಹಿತ್ಯದ ಹೊಸ ಮುನ್ನುಡಿ ಬರೆದವಳು. ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭು ಕೇಳಿದ ನಾನಾ ಪ್ರಶ್ನೆಗಳಿಗೆ ದಿಟ್ಟ ಉತ್ತರ ನೀಡಿದ ಧೀರ ಮಹಿಳೆ ಎಂದು ಪ್ರಶಂಸಿಸಿದರು. ಕದಳಿ ವೇದಿಕೆಯ ಅಧ್ಯಕ್ಷರಾದ ಡಾಕ್ಟರ್ ಶೈಲಜಾ ಪವಾಡ ಶೆಟ್ರು ಈ ಸಂದರ್ಭದಲ್ಲಿ ಮಾತನಾಡಿ, 12ನೇ ಶತಮಾನದಲ್ಲಿ ಸುಮಾರು 33 ಶಿವಶರಣೆಯರಿದ್ದರು. ಇವರಲ್ಲಿ ಅಕ್ಕಮದೇವಿಯು ಒಬ್ಬಳು. ಈಕೆಯನ್ನು ಕುರಿತು ಇತರ ವಚನಕಾರರು ಹೇಗೆ ಗೌರವಿಸುತ್ತಿದ್ದರು ಎಂಬುದನ್ನು ನಾವು ಬಸವಣ್ಣನವರ ವಚನಗಳಲ್ಲಿ ಕಾಣಬಹುದು ಎಂದರು. ಅನೇಕ ಶಿವಶರಣರು ಅಕ್ಕನ ವ್ಯಕ್ತಿತ್ವವನ್ನು ಗುಣಗಾನ ಮಾಡಿದ್ದಾರೆ. ಏಕೆಂದರೆ ಅಕ್ಕನ ಜ್ಞಾನ ಮತ್ತು ಸಾಹಿತ್ಯ ಅಷ್ಟು ಮಹತ್ವದಾಗಿತ್ತು ಎಂದು ನುಡಿದರು. ನವ್ಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅಕ್ಕನ ವಚನ ಹೇಳಿದ ಪುಷ್ಪ ತಳಕಲ್ಲ ಶೆಟ್ಟಿಯವರಿಗೆ ಸಿರಿಯನ್ನು ಉಡುಗೊರೆಯಾಗಿ ನೀಡಿದರು. ಸಮಾಜದ ಎಲ್ಲ ಮಹಿಳೆಯರು ಅಕ್ಕನ ವಚನ ಓದಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಬಣಜಿಗ ಮಹಿಳಾ ಘಟಕದ ಅಧ್ಯಕ್ಷರಾದ ವಿದ್ಯಾ ಎಳಮಲಿ ಹಾಗೂ ನಾಗರತ್ನ ಕೆ, ಶಿಲ್ಪಾ ಮುಂಡವಾಡ, ರೂಪಾ ಮುಂಡವಾಡ, ನಿರುಪಮ, ಸುನೀತಾ, ವಿಜಯ ಕಟ್ಲಿ ಉಪಸ್ಥಿತರಿದ್ದರು. ಸವಿತಾ ಕುಮಾರಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ವರದಿ BH ಶರಣಪ್ಪ, SR ಪಬ್ಲಿಕ್ ನ್ಯೂಸ್, ವಿಜಯನಗರ.